ಏನು ಗೊತ್ತಾ, ಫ್ಯಾಟ್ ಲಾಸ್ ಮಾಡುವಾಗ ಇದನ್ನು ಎಷ್ಟು ಬೇಕಾದರೂ ತಿನ್ಬೋದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಸ್, ಸೊ ಇವತ್ತು ಫ್ಯಾಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಒಂದು ಅಮೇಝಿಂಗ್ ಟಿಪ್ ಇದೆ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಎಸ್, ನಿಮ್ಗೇನಾದರೂ ಹಶ್ವಾಗ್ತಿದೆ ಅಂದರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಕ್ಯಾಲರಿ ಡೆಫಿಸಿಟಲ್ಲಿರುವಾಗ ಹಶ್ವಾಗೋದು ಕಾಮನ್. ಹಾಗಂತ ಅತಿಯಾಗಿ ಅನ್ಕಂಟ್ರೋಲಬಲ್ ಹಶ್ವಾಗೋದು ಒಳ್ಳೆಯದಲ್ಲ. ನಿಮ್ಮ ಡಯಟ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ಈ ಥರ ಹಶ್ವಾಗುವಾಗ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಹೆಲ್ದಿ ಅಂತ ಹೇಳಿ ಡ್ರೈ ಫ್ರೂಟ್ಸ್, ನಟ್ಸ್ ಇದನ್ನ ಸ್ನ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಇದು ಹೆಲ್ದಿ ಅಲ್ಲ ಅಂತ ಹೇಳ್ತಾ ಇಲ್ಲ, 100% ಹೆಲ್ದಿ, ಬಟ್ ಹೈ ಇನ್ ಕ್ಯಾಲರೀಸ್. ಕ್ಯಾಲರಿ ಡೆಫಿಸಿಟ್ ಡಯಟಲ್ಲಿ ಇದು ಫಿಟ್ ಆಗೋದಿಲ್ಲ. ಸೊ ಇದಕ್ಕೆ ಆಲ್ಟರ್ನೇಟಾಗಿ ಏನು ಮಾಡ್ಬೋದು, ಯಾವ ಫುಡ್ ನಿಮ್ಮ ಕ್ಯಾಲರಿ ಡೆಫಿಸಿಟಲ್ಲಿ ಫಿಟ್ ಆಗುತ್ತೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕುಕುಂಬರ್. ಸೊ ಸೌತೆಕಾಯಿನ ನೀವು ಎಷ್ಟು ಬೇಕಾದರೂ ತಿನ್ಬೋದು. ಸೊ 0 ಕ್ಯಾಲರಿ ಫುಡ್ ಅಂತಲೂ ಕನ್ಸಿಡರ್ ಮಾಡ್ತಾರೆ, ಅಥವಾ ಲೋಯೆಸ್ಟ್ ಕ್ಯಾಲರೀಸಲ್ಲಿ ಇದು ಕೂಡ ಒಂದು. ಸೊ ನನಗೆ ನನ್ನ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಇದು ಹೆಲ್ಪ್ ಮಾಡಿದೆ, ಸೊ ನಿಮಗೆ ಸಜೆಸ್ಟ್ ಮಾಡೋಣ ಅಂದ್ಕೊಂಡೆ. ನಿಮ್ಗೇನಾದರೂ ಈ ಟಿಪ್ ಹೆಲ್ಪ್ ಆದರೆ ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆ ಇದೇ ರೀತಿ ಟಿಪ್ಸ್ ಆ್ಯಂಡ್ ಸಜೆಷನ್ಸ್ಗೋಸ್ಕರ ಫಾಲೋ ಮಾಡಿ. ನಾಳೆ ಸಿಗುವ. ಬಾಯ್.